ಹೆಚ್ಚು ಹೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಿಗಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿರೋ ಈ ಕಥೆಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ನೀರಜ, ಏನತ್ಗೆ ಕಾಫಿ ಏನಾದರೂ ಬೇಕಿತ್ತಾ? ಕಾಫಿ ಏನು ಬೇಡ, ನಿಂಗೇನಾದರೂ ಹೆಲ್ಪ್ ಮಾಡಬೇಕಾ ಅಂತ ಕೇಳಕ್ಕೆ ಬಂದೆ. ಬೇಡ ಅದಕ್ಕೆ, ನಾನು ಮಾಡ್ಕೊಂಡು ಹೋಗ್ತೀನಿ. ಪಾಪು ಮಲಗಿದಾನೆ, ಹಂಗಾಗಿ ಬೇಗ ಬೇಗ ಕೆಲಸ ಮಾಡ್ಕೋಬೇಕು. ಮತ್ತೇನಿಲ್ಲ. ನೀನೆಲ್ಲೂ ಹೊರಗೆ ಹೋಗೋದೇ ಇಲ್ವಾ? ಯಾವಾಗಲೂ ಮನೆಯೊಳಗೆ ಇರ್ತೀಯಾ? ಬೇಜಾರಾಗಲ್ವಾ? ಹೊರಗೆ ಹೋಗ್ಬೇಕು ಅಂತ ನನಗೂ ತುಂಬ ಆಸೆ, ಆದರೆ ಪಾಪು ಚಿಕ್ಕವನಲ್ವಾ, ಹೋಗೋಕ್ಕಾಗದೇ ಇಲ್ಲ. ಇನ್ನು ಈ ಮನೆ ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದನ್ನೋದೇ ಇಲ್ಲ. ನಾನೇನು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಆತಗೆ, ಕೆಲಸ ಮಾಡ್ತಾನೇ ಇರ್ತೀನಿ. ಆದರೂ ಕೆಲಸ ಮುಗಿಯಲ್ಲ ನೋಡಿ. ಅಪರೂಪ ಅಂದರೆ ಅಪರೂಪ ನಾವು ಹೊರಗೆ ಹೋಗೋದು. ಹಾಗಾದರೆ ನಾನು ನೀನು ಹೊರಗೆ ಹೋಗೋಣವಾ? ಹಾಗೆ ಒಂದು ರೌಂಡು ಊರೆಲ್ಲ ನೋಡಿಕೊಂಡು ಅಲ್ಲಿ ಮೋರಿಕಟ್ಟೆ ಪಕ್ಕದ ರೋಡಲ್ಲಿ ಒಂದು ಪಾನಿಪುರಿ ಅಂಗಡಿ ಓಪನ್ ಆಗಿದೆಯಂತಲ್ಲ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು. ಅವಳೊಂದ್ಸಲ ಇದರಲ್ಲಿ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕಿದ್ಲು. ಅದನ್ನು ನೋಡಿದ್ಮೇಲೆ ನನಗೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹೆಂಗೂ ನೀನಿದೆಯಲ್ಲ, ನಾನು ನಿನ್ನ ಜೊತೆ ಮಾಡ್ಕೊಂಡು ಹೋಗೋಣ, ಆಗಲ್ವಾ? ಅಯ್ಯೋ ಬೇಡ ಅದಕ್ಕೆ, ನೀವು ಬೇಕಾದರೆ ಅತ್ತೆ ಮಾವನ ಜೊತೆಗೆ ಹೋಗಿ ಬನ್ನಿ, ಪರವಾಗಿಲ್ಲ. ನಿನಗೆ ನನ್ನ ಜೊತೆಗೆ ಬರೋಕ್ಕೆ ಇಷ್ಟ ಇಲ್ವೋ ಅಥವಾ ಹೆದರಿಕೆನೋ? ಚೇಚೆ ಹಾಗೇನೂ ಇಲ್ಲಪ್ಪ, ನನಗೆಲ್ಲ ಅರ್ಥ ಆಗುತ್ತೆ. ನೀನು ನನ್ನ ಬಗ್ಗೆ ಯಾವ ಭಯನೂ ಇಟ್ಕೋಬೇಡ. ನಾನು ನೀನು ಫ್ರೆಂಡ್ಸ್ ಥರ ಅಂತ ಅವತ್ತೇ ಹೇಳಿದ್ನಲ್ಲ. ನಾವಿಬ್ಬರು ಫ್ರೆಂಡಾಗಿ ಇರೋದು ಇಲ್ಲ ದುಶ್ಮನಿಗಳಾಗಿ ಜಗಳ ಆಡೋದು, ಇದೆರಡೂ ನಮ್ಮ ಮೇಲೇ ಇದೆ. ಇದು ನಮ್ಮಿಬ್ಬರ ಜವಾಬ್ದಾರಿ. ಈಗ ನಿನ್ನ ಮದುವೆ ಸಮಯದಲ್ಲಿ ನಿನಗೆಷ್ಟು ಖುಷಿ ಇತ್ತು, ನನಗೂ ಅಷ್ಟೇ ಖುಷಿ ಇತ್ತಲ್ವಾ? ಈ ಖುಷಿಗಳನ್ನು ಜೀವನ ಪೂರ್ತಿ ಕಾಪಾಡ್ಕೊಳ್ಬೇಕಾದವರು ನಾವೇನೆ. ನೋಡು, ಅಮ್ಮ ಅಪ್ಪ ಎಷ್ಟು ದಿನ ಇರ್ತಾರೆ? ನಾವು ತಾನೇ ಸಂಬಂಧದಲ್ಲಿ ಶಾಶ್ವತವಾಗಿರೋದು. ಶಾಶ್ವತ ಅಂದರೆ ನಮ್ಮ ಜೀವನನೂ ಏನು ಶಾಶ್ವತ ಅಲ್ಲ, ಆದ್ರೂ ಅವ್ರಿಗಿಂತ ನಾವು ಹೆಚ್ಚು ದಿನ ಬದುಕ್ತೀವಿ ಅಂತ ಒಂದು ನಂಬಿಕೆ ಅಲ್ವಾ? ಹಾಗಾಗಿ ನಾನು ಹೇಳ್ತಾ ಇರೋದು. ಅಂದರೆ ನಾವು ಈಗಲಿಂದನೇ ನಮ್ಮಗಳ ಮಧ್ಯೆ ಬಾಂಧವ್ಯನ ಬೆಸೆಯೋ ಪ್ರಯತ್ನ ಮಾಡಬೇಕು. ನಾನು, ನೀನು, ನಮ್ಮನೆಯವರು, ಸುಧನ್ವ ಎಲ್ಲ ಚೆನ್ನಾಗಿದ್ರೆ ಮುಂದೆ ನಮ್ಮ ಮಕ್ಕಳುಗಳು ಬಾಂಧವ್ಯ ಬೆಳೆಸ್ಕೋತಾರೆ, ಒಬ್ರಿಗೊಬ್ರು ಪ್ರೀತಿಯಿಂದ ಇರ್ತಾರೆ, ಏನೇ ಕಷ್ಟ ಸುಖ ಬಂದರೂ ಹಂಚ್ಕೋತಾರೆ. ಇದಕ್ಕೆಲ್ಲ ನಾವೇ ಬುನಾದಿ ಹಾಕಬೇಕು. ನೀರಜ ಬಾ, ನೀನೇನು ಹೆದರ್ಕೋಬೇಡ, ಹೋಗಿ ಬರೋಣ. ನೀವೆಷ್ಟು ಹೇಳಿದ್ರಲ್ಲ, ನಾನು ಖಂಡಿತ ಬರ್ತೀನಿ ಅದಕ್ಕೆ. ಆದರೆ ಪಾಪುನೇನು ಮಾಡೋಣ? ಅಷ್ಟು ಚಿಕ್ಕ ಪಾಪುನ ಹೊರಗಡೆ ಕರ್ಕೊಂಡು ಹೋಗೋದು ಸರಿಯಲ್ಲ. ಯಾವ ಸಮಯದಲ್ಲಿ ಮಳೆ ಬರುತ್ತೋ ಹೇಳೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ಅವನು ಮಲಗ್ತಾನಲ್ಲ, ಸಾಮಾನ್ಯ 4:45 ಮಲಗ್ತಾನಲ್ಲ ಅವನೊಂದು ಗಂಟೆನಾದರೂ ಮಲಗ್ತಾನಲ್ವಾ? ಆ ಟೈಮಲ್ಲಿ ನಾವು ಹೋಗ್ಬಿಟ್ಟು ಬರೋಣ. ಅಕಸ್ಮಾತ್ ಇದ್ದರೆ ಅಮ್ಮ ಇರ್ತಾರಲ್ಲ, ಅಮ್ಮ ನೋಡ್ಕೋತಾರೆ. ಅಯ್ಯೋ ಅತ್ತೆನಾ, ಅವ್ರಿಗೆ ಕಷ್ಟ ಆಗ್ಬೋದು, ಆಮೇಲೆ ಅವರು ಬೇಜಾರು ಮಾಡ್ಕೊಂಡ್ರೆ ಕಷ್ಟ. ನೀನು ಮಗುನ ಅಮ್ಮನ ಹತ್ರ ಬಿಟ್ಟು ಹೋಗಿ ಅಮ್ಮ ಯಾವತ್ತಾದರೂ ಬೇಜಾರು ಮಾಡ್ಕೊಂಡಿದ್ದು, ಕೋಪ ಮಾಡ್ಕೊಂಡಿದ್ದಿದ್ಯಾ? ಹಾಗೇನಿಲ್ಲ ಅತ್ತಿಗೆ, ನಾನು ಯಾವತ್ತೂ ಅತ್ತೆ ಹತ್ರ ಮಗುನ ಬಿಟ್ಟು ಹೋಗೇ ಇಲ್ಲ. ಹೇಳಿದ್ನಲ್ಲ, ನಾವು ಹೊರಗೋದ್ರೆ ಮಗುನ ಕರ್ಕೊಂಡೇ ಹೋಗೋದು, ಅದು ತೀರಾ ಅಪರೂಪ. ಯಾವತ್ತೂ ಅಮ್ಮನ ಹತ್ರ ಮಗುನ ಬಿಟ್ಟೇ ಹೋಗಿಲ್ಲ ಅಂತೀಯ. ಈಗ ಅಮ್ಮನ ಹತ್ರ ಮಗು ಬಿಟ್ಟೋದ್ರೆ ಅಮ್ಮ ಕೋಪ ಮಾಡ್ಕೋಬೋದು ಅಂತೀಯ. ಅಮ್ಮ ಕೋಪ ಮಾಡ್ಕೋತಾರೋ ಬಿಡ್ತಾರೋ ಅದು ನಿಂಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದರೆ ನೀನು ನಮ್ಮಮ್ಮನ ಬಗ್ಗೆ ಈ ರೀತಿ ಅಂದ್ಕೊಂಡಿದ್ಯಾ ಅಂದರೆ ನಮ್ಮಮ್ಮನಿಗೆ ನಿನ್ನ ಮನಸ್ಸಲ್ಲಿ ಈ ಜಾಗ ಇದೆ. ಅದು ಅತ್ತಿಗೆ, ನೀನು ಮಾತ್ರ ಅಲ್ಲ ನೀರಜ, ನಾವೆಲ್ಲರೂ ಹೀಗೆ ಅಂದ್ಕೊಳ್ಳೋದು. ಬೇರೆಯವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅವರು ಹೇಗೆಲ್ಲ ನಡ್ಕೋಬೋದು ಅಂತ ನಾವು ಭ್ರಮೆಗೆ ಬೀಳ್ತೀವಿ, ಅದನ್ನೇ ನಿಜ ಅಂತ ನಂಬ್ತೀವಿ. ಸರಿ ಬೇಗ ಬೇಗ ಕೆಲಸ ಮಾಡ್ಕೊ. ನಾನು ನಿನಗೆ ಹೆಲ್ಪ್ ಮಾಡೋಣ ಅಂದರೆ ಅಮ್ಮ ಎಲ್ಲಿ ಬೇಜಾರು ಮಾಡ್ಕೋತಾರೋ ಅಂತ ಭಯ. ಅಂದರೆ ಸಂಜೆ ನಾನು ನೀನು ಬೇರೆ ಹೊರಗೆ ಹೋಗ್ಬೇಕಲ್ಲ, ಈಗಲೂ ನಾನು ಇಲ್ಲೇ ಇದ್ದರೆ ಅಮ್ಮಂಗೆ ಬೇಜಾರಾಗತ್ತೆ. ನಾನು ಬರೋದೇ ಅಪರೂಪಕ್ಕಲ್ವಾ? ಅಮ್ಮನ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡದೇ ಇದ್ದರೆ ಅವಳಿಗೂ ಬೇಜಾರಾಗತ್ತಲ್ವಾ? ಹೌದು ಅದಕ್ಕೆ, ನಾನು ತವ್ರ ಮನೆಗೆ ಹೋದಾಗ ಅಮ್ಮನೂ ಹೀಗೆ ಮಾಡ್ತಾರೆ. ನಾನು ಆ ಕಡೆ ಈ ಕಡೆ ತಿರ್ಗಾಡಕ್ಕೆ ಹೋದರೆ ಬೈತಾಳೆ, ನನ್ನ ಜೊತೆಗೆ ಯಾವಾಗ ಕೂತ್ಕೊಂಡು ಮಾತಾಡೋದು ಅಂತ. ಸರಿ ಅದಕ್ಕೆ, ನೀವು ಅತ್ತೆ ಹತ್ರ ಕೂತ್ಕೊಂಡು ಮಾತಾಡಿ, ನಾನು ಬೇಗ ಬೇಗ ಕೆಲಸ ಮುಗಿಸ್ಕೋತೀನಿ. ಸರಿ ಕಣೆ. ಅದಕ್ಕೆ ಜೊತೆಗೆ ಹೊರಗೆ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದೆ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು. ಹೌದು, ಬೇಗ ಬೇಗ ಕೆಲಸ ಮಾಡ್ತೀನಿ. ಹೀಗೆ ನೀರಜ ಅಡುಗೆ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡ್ಲು.
ಅಮ್ಮ ನಾವಿಬ್ರು ಹೊರಗಡೆ ಸುತ್ತಾಡ್ಕೊಂಡು ಬರ್ತೀವಿ ಕಣೆ. ಅಕಸ್ಮಾತ್ ಮಗು ಎದ್ರೆ ನೀನು ನೋಡ್ಕೋತೀಯಲ್ಲ. ನೋಡ್ಕೋತೀನಿ ಕಣೆ, ಅದು ನೀನು ಬಾಯ್ ಬಿಟ್ಟು ಬೇರೆ ಹೇಳಬೇಕಾ? ನನ್ನ ಮೊಮ್ಮಗುನ ಆಡ್ಸೋಕೆ ನನಗೆ ಗೊತ್ತಾಗಲ್ವಾ? ಅಯ್ಯೋ ದೇವ್ರೆ. ಸರಿ ಅಮ್ಮ, ನಾವಿನ್ನು ಹೋಗ್ಬಿಟ್ಟು ಬರ್ತೀವಪ್ಪ. ಸರಿ ಸರಿ. ಅತ್ತಿಗೆ ನಾದಿನಿ ಇಬ್ರು ಜೊತೆಯಲ್ಲಿ ಹೋಗೋದು ನೋಡಕ್ ತುಂಬಾ ಖುಷಿ ಆಗತ್ತೆ ಅಲ್ವೇನ್ರಿ? ಹೌದು ಕಣೆ, ತುಂಬಾ ಖುಷಿ ಆಗುತ್ತೆ. ಅಂದ್ಹಾಗೆ ಅವರಿಬ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಊರ್ ನೋಡ್ದೆ, ಸುಮಾರು ದಿನ ಆಯ್ತು. ನೀರಜನ್ ಜೊತೆಗೆ ಊರೆಲ್ಲ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಅವಳನ್ನ ಕರ್ಕೊಂಡು ಹೋಗಿದ್ದಾಳೆ ನಮ್ಮ ಸುಹಾಸಿನಿ. ಅವಳು ಯಾಕೆ ಕರ್ಕೊಂಡು ಹೋಗಿದ್ದಾಳೆ ಅಂತ ನಂಗೆ ಗೊತ್ತು. ನೀರಜನ್ಗೆ ಸ್ವಲ್ಪ ಬುದ್ಧಿ ಹೇಳೋದಕ್ಕೆ, ಇಲ್ಲಿ ನಾವೆಲ್ಲ ಇರ್ತೀವಲ್ಲ ಸರಿಯಾಗಲ್ಲ ಅಂತ. ಇಷ್ಟು ದಿನ ಅವಳು ನಂದೇ ತಪ್ಪು ಅಂತ ಅನ್ಕೊಂಡಿದ್ಲು, ಅಂದ್ರೆ ಬಾಯ್ ಬಿಟ್ಟು ಹೇಳಿರಲಿಲ್ಲ ಪಾಪ. ಆದ್ರೆ ಅವಳು ಮಾತಾಡೋ ರೀತಿಲೇ ನನಗೆ ಅರ್ಥ ಆಗ್ತಿತ್ತು. ಈ 2 ದಿನದಿಂದ ನೋಡ್ತಾ ಇದ್ದಾಳಲ್ಲ, ಅವಳಿಗೆಲ್ಲೋ ನೀರಜಂದೇ ತಪ್ಪಿದೆ ಅಂತ ಅನಿಸಿದೆ. ಅದಕ್ಕೆ ಅವಳಿಗೆ ಬುದ್ಧಿ ಹೇಳಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾಳೆ ಊರು ಸುತ್ತಾಡೋ ನೆಪದಲ್ಲಿ. ನಂಗಂತೂ ತುಂಬ ಖುಷಿ ಆಯಿತು. ಒಟ್ಟಿನಲ್ಲಿ ನಮ್ಮ ಮನೆ ಎಲ್ಲರ ಮನೆ ಥರ, ಅದೇನೋ ಹೇಳ್ತಾರಲ್ಲ ಎಲ್ಲರ ಮನೆ ದೋಸೆ ತೂತು ಅಂತ, ಆ ಥರ ಆಗದೆ ನಂದ ಗೋಕುಲ ಥರ ಆದರೆ ಅಷ್ಟೇ ಸಾಕು ಕಣ್ರಿ. ಓ ಈಗ ವಿಷಯ. ಆಗ್ಲಿ ಆಗ್ಲಿ, ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ತುಂಬ ಥ್ಯಾಂಕ್ಸ್ ಅತ್ತಿಗೆ, ತುಂಬ ಖುಷಿ ಆಯಿತು. ಈ ಶುದ್ಧವಾದ ಗಾಳಿ, ಹಚ್ಚ ಹಸಿರಿನ ವಾತಾವರಣ ತುಂಬಾ ಖುಷಿ ಆಯಿತು. ಮನೆ ಒಳಗಿದ್ದು ಇದು ತಲೆ ಚಿಟ್ಟಿ ಹಿಡ್ದಂಗೆ ಆಗಿತ್ತು. ಇವತ್ತು ನಿಮ್ಮಿಂದ ನನಗೊಂಥರ ಖುಷಿ ಆಗ್ತಿದೆ. ತುಂಬ ತುಂಬ ಥ್ಯಾಂಕ್ಸ್ ಅತ್ತಿಗೆ. ಅದರಲ್ಲೇನಿದೆ ನೀರಜ, ನಿನಗೆ ಮನೆಯೊಳಗೆ ಕೂತು ಬೇಜಾರಾಗಿತ್ತು, ನನಗೆ ಊರೆಲ್ಲ ನೋಡಬೇಕು ಅನ್ನೋ ಆಸೆ ಆಗಿತ್ತು. ಇಬ್ಬರು ಆಸೆನೂ ಒಂಥರ ಒಂದೇ ಅಂತ ಹೇಳ್ಬೋದು, ಕಾರಣಗಳು ಬೇರೆ ಬೇರೆ ಅಷ್ಟೇ. ಹಾಗಾಗಿ ನಾವಿಬ್ಬರು ಇಲ್ಲಿಗೆ ಬಂದ್ವಿ, ಖುಷಿ ಆಯ್ತಲ್ವಾ? ಇದೇ ಖುಷಿ ನಿಂಗೆ ಯಾವಾಗಲೂ ಸಿಗಬೇಕು ಅಂತ ಅನ್ಸಲ್ವಾ? ಹಾಂ ಅನಿಸುತ್ತೆ, ಇಲ್ಲ ಅಂತಲ್ಲ. ಆದರೆ ಮನೆಗೆ ಕೆಲಸನೇ ಮುಗಿಯಲ್ಲ, ಹಾಗಾಗಿ ಹೊರಗೆ ಬರೋಕ್ಕೆ ಆಗಲ್ಲ. ನಿಂಗೆ ಹಾಬಿ ಏನೂ ಇಲ್ವಾ? ಹಾಬಿಗಳಿದಾವತ್ತಿಗೆ, ಆದರೆ ಮಾಡೋಕ್ಕೆ ಪುರ್ಸೋದು ಬೇಕಲ್ಲ. ನಿನಗೆ ಪುರ್ಸೋದು ಸಿಗಬೇಕು, ಅದನ್ನೆಲ್ಲ ಮಾಡಬೇಕು ಅಂತ ನಿಜವಾಗ್ಲೂ ಮನಸ್ಸಿದ್ರೆ ನಾನು ನನಗೆ ಗೊತ್ತಿರೋ ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ. ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ನಿನಗೆ ಟೈಮ್ ಸಿಕ್ಕೇ ಸಿಗತ್ತೆ. ಹೌದಾ ಅತ್ತಿಗೆ? ಅದೇನಂತ ಹೇಳಿ, ಅದನ್ನು ನಾನು ಫಾಲೋ ಮಾಡ್ತೀನಿ. ಹಾಗೆಯೇ ಇನ್ನೊಂದೆರಡು ವಿಷಯ ಹೇಳಬೇಕು ಅತ್ತಿಗೆ. ಯಾಕೋ ನನಗೆ ನೀವು ತುಂಬ ಒಳ್ಳೆಯವರು, ಅರ್ಥ ಮಾಡ್ಕೋತೀರಾ ಅಂತ ಅನ್ನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ, ತಪ್ಪು ತಿಳ್ಕೊಬಾರ್ದು. ನೀನು ನನ್ನ ಫ್ರೆಂಡ್ ಥರ ಅಂತ ನಿನ್ಗೆ ಅವತ್ತೇ ಹೇಳಿದ್ದೀನಲ್ಲ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಹೇಳು. ಅದೇನು ಗೊತ್ತಾ ಅತ್ತಿಗೆ, ಅತ್ತೆ ತುಂಬ ಒಳ್ಳೆಯವರೇನೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನನ್ನಿಂದ ಏನಾದರೂ ಚಿಕ್ಕ ತಪ್ಪಾದರೂ ಅದನ್ನೇ ದೊಡ್ಡದು ಮಾಡ್ತಾರೆ, ತುಂಬ ಬೇಜಾರಾಗುತ್ತೆ. ಆಮೇಲೆ ಈಗ ಮಗು ಚಿಕ್ಕದಲ್ವಾ, ಹಾಗಾಗಿ ನಾನು ಹೇಳೋವಾಗ ಸ್ವಲ್ಪ ಲೇಟ್ ಆಗುತ್ತೆ, ಅರ್ಥನೇ ಮಾಡ್ಕೊಳ್ಳಲ್ಲ. ಆಮೇಲೆ ಬೇಗ ಅಡುಗೆ ಮಾಡಬೇಕು, ಬೇಗ ಮನೆ ಕೆಲಸ ಮಾಡಬೇಕು ಅಂತಾರೆ. ಆದರೆ ನನಗೆ ಇದು ಯಾವ ಕೆಲಸಗಳು ಮಾಡಿ ರೂಢಿನೇ ಇಲ್ಲ ಅತ್ತಿಗೆ. ನಿಮಗೆ ಗೊತ್ತಲ್ಲ, ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ನಾನು ಸುಖವಾಗಿ ಬೆಳೆದಿದ್ದೆ. ನಿಜ ಹೇಳಬೇಕು ಅಂದರೆ ನಮ್ಮ ಅಪ್ಪ ಅಮ್ಮಂಗೆ ನನ್ನನ್ನು ಸುಧನ್ವಂಗೆ ಕೊಡೋಕ್ಕೆ ಇಷ್ಟನೇ ಇರಲಿಲ್ಲ. ನಾನು ಅವರನ್ನು ಲವ್ ಮಾಡಿದ್ದೆ, ಹಠ ಮಾಡಿದೆ, ಅವ್ರು ಬಿಟ್ಟು ಬದುಕೋಕ್ಕಾಗಲ್ಲ ಅಂತ ಹೇಳಿದೆ ಅಂತೇಳಿ ಅವರು ನನಗೆ ಮದುವೆ ಮಾಡಿಕೊಟ್ರು. ಹಾಗಾಗಿ ನನಗೆ ಹೇಳು, ನಾನೇನಾದರೂ ಹೆಂಗೆ ಅಡುಗೆ ಮಾಡಬೇಕು, ಅಂದರೆ ಯಾವುದಕ್ಕೆ ಏನು ಮಸಾಲೆ ಹಾಕಬೇಕು, ಬೇಗ ಕೆಲಸ ಮಾಡ್ಕೊಳ್ಳೋದು ಹೇಗೆ, ಇಂಥದ್ದೇನಾದರೂ ಅಮ್ಮನ ಹತ್ರ ಕೇಳಿದ್ರೆ, ಅಥವಾ ಅತ್ತೆ ಹಿಂಗಂದರು, ಮಾವ ಹಾಗೆ ಮಾತಾಡಿದರು, ಏನೋ ಮನೆಯ ಮೇಲೆ ಇದ್ದೇ ಇರುತ್ತಲ್ಲ, ಏನಾದರೂ ಚಿಕ್ಕ ಪುಟ್ಟದ್ದು ನನ್ನ ನೋವು ಅಮ್ಮನ ಹತ್ರ ಹೇಳ್ಕೊಂಡ್ರೆ, ನೀನೇ ತಾನೇ ಹಾರಿ ಕುಂದು ಕುಪ್ಪಳಿಸಿ ಅವನೇ ಬೇಕು ಅಂತ ಹಠ ಮಾಡಿ ಮದುವೆ ಮಾಡ್ಕೊಂಡು ಹೋಗಿದ್ದು, ಅನ್ಭವಿಸು ಅಂತಾರೆ. ಅದಕ್ಕೆ ಇತ್ತೀಚೆಗೆ ಅಮ್ಮನ ಹತ್ರ ಏನೂ ಹೇಳಲ್ಲ. ಈ ಕಡೆ ಅತ್ತೆ ಮಾವಂಗೂ ನನ್ನ ಕಷ್ಟ ಅರ್ಥ ಆಗಲ್ಲ. ಚಿಕ್ಕ ಪುಟ್ಟದಕ್ಕೆಲ್ಲ ದೊಡ್ಡದು ಮಾಡಿ ರಾಧಾ ಅಂತ ಮಾಡ್ತಾರೆ. ಬೇಜಾರಾಗಿ ಹೋಗ್ತಿದೆ. ಮೊದಲೆಲ್ಲ ನಾನು ಎಲ್ಲದನ್ನೂ ಸಹಿಸ್ಕೋತಾ ಇದ್ದೆ, ಅಂದರೆ ಅವರು ಅಷ್ಟೇ, ನಿಮ್ಮಮ್ಮನೂ ಅಷ್ಟೇ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಇತ್ತೀಚೆಗೆ ಈಗೊಂದು 4-5 ತಿಂಗಳಿಂದ ಈ ಥರ ಅವಸ್ಥೆ. ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸುಧನ್ ಹತ್ರ ಹೇಳಿದ್ರೆ ಅವರು ಒಂದೊಂದ್ಸರಿ ರಿಯಾಕ್ಟ್ ಮಾಡ್ತಾರೆ, ಒಂದೊಂದ್ಸರಿ ಸಿಟ್ಟು ಮಾಡ್ಕೋತಾರೆ.
ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಅದಕ್ಕೆ. ನನಗೆ ನೀವೊಂದು ಹೆಲ್ಪ್ ಮಾಡ್ಬೋದಾ? ನಿಮ್ಮಮ್ಮಂಗೆ ಈ ಥರ ಎಲ್ಲ ಮಾಡಬೇಡ, ಅವಳು ಬೇರೆ ಮನೆಯಿಂದ ಬಂದ ಹುಡುಗಿ, ಅಂದರೆ ಅವಳು ಸುಖವಾಗಿ ಬೆಳೆದವಳು, ಇಲ್ಲಿನ ಪರಿಸರಕ್ಕೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು. ನೀನು ಅವಳಿಗೆ ಪ್ರೀತಿಯಿಂದ ಮಾತಾಡಿಸು. ಅವಳೇನೇ ತಪ್ಪು ಮಾಡಿದ್ರು ಅಲ್ಲೇ ತಿದ್ದಿ ಹೇಳು. ಫೋನ್ ಮಾಡಿ ಇವರಿಗೆಲ್ಲ ಹೇಳಬೇಡ, ಅವಳು ಕೇಳೋ ಹಾಗೆ ಟಾಂಟ್ ಕೊಟ್ಟು ಮಾತಾಡಬೇಡ ಅಂತೆಲ್ಲ ಒಂದು ಸ್ವಲ್ಪ ಹೇಳಿ ಅತ್ತಿಗೆ, ಪ್ಲೀಸ್ ಅತ್ತಿಗೆ. ನನಗೆ ಅತ್ತೆ ಮೇಲೆ ಬೇರೆ ಯಾವ ಬೇಜಾರು ಇಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮನೇಲಿ ಅಪ್ಪ ಅಮ್ಮ ತುಂಬ ಕಿರಿಕ್ ಮಾಡಿದರು. ನನಗೆ ದಾರೆ ಎರ್ಕೊಡೋವರೆಗೂ ಅವರು ಈಗಲೂ ಯೋಚನೆ ಮಾಡು, ಈಗಲೂ ಯೋಚನೆ ಮಾಡು ಈ ಥರನೇ ಹೇಳ್ತಿದ್ರು. ಆದರೆ ಇಲ್ಲಿ ಅತ್ತೆ ಮಾವ ಯಾವ ತಕರಾರು ಮಾಡಿಲ್ಲ. ನನ್ನ ನೋಡಿದ ತಕ್ಷಣವೇ ಖುಷಿಯಿಂದ ಒಪ್ಕೊಂಡ್ರು. ನಾನು ಮದುವೆಗೆ ಮುಂಚೆ 1-2 ಸಲ ಇಲ್ಲಿ ಬಂದಾಗ ಅತ್ತೆ ಮಾವ ನನ್ನನ್ನು ಪ್ರೀತಿಯಿಂದನೇ ಮಾತಾಡಿಸಿದ್ರು. ನಾನು ಆ ಧೈರ್ಯದ ಮೇಲೇ ಅಪ್ಪ ಅಮ್ಮನ ಧಿಕ್ಕರಿಸಿ ಬಂದೆ. ಈಗಲೂ ಅಷ್ಟೇ ನನಗೆ ಅತ್ತೆ ಮೇಲೆ ತುಂಬಾ ಪ್ರೀತಿ ಗೌರವ ಇದೆ. ಆದರೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಅವ್ರು ಈ ಥರ ನಡ್ಕೋತಾ ಇದ್ದಾರೆ. ಪ್ಲೀಸ್ ಅದಕ್ಕೆ ಅವ್ರಿಗೆ ಹೇಳಿ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನೀರಜ. ಈಗ 1-2 ದಿನದಿಂದ ನಿನ್ನನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಇದನ್ನು ಹೇಳ್ತಿದ್ದೀನಿ. ಇದರಲ್ಲಿ ನಮ್ಮ ಅಪ್ಪ ಅಮ್ಮಂದು ಮಾತ್ರ ಅಲ್ಲ, ನಿಂದು ಕೂಡ ಸ್ವಲ್ಪ ತಪ್ಪಿದೆ. ಹೌದು, ಅಮ್ಮ ಪ್ರೀತಿಯಿಂದ ಮಾತಾಡಿಸ್ಬೇಕು, ಸಿಟ್ಟು ಮಾಡ್ಕೋಬಾರ್ದು, ಅದೆಲ್ಲ ನಾನು ಒಪ್ಕೋತೀನಿ. ಯಾಕೆಂದರೆ ನನಗೂ ಅತ್ತೆ ಇದ್ದಾರೆ. ಅವರು ಈ ಥರ ಏನಾದ್ರು ಮಾತಾಡಿದಾಗ ಮುಂಚೆ ನನಗೆ ತುಂಬಾ ಸಿಟ್ಟು ಬರ್ತಾ ಇತ್ತು, ಬೇಜಾರು ಆಗ್ತಾ ಇತ್ತು. ಹಾಗೆ ನಿಂಗೂ ಆಗತ್ತೆ. ಬೇರೆಯವ್ರ ಅಮ್ಮ ನನಗೆ ಹೇಗೆ ಅತ್ತೆನೋ, ನನ್ನ ಅಮ್ಮನೂ ನಿನಗೆ ಅತ್ತೆ. ನಿಂಗೆ ಬೇಜಾರಾಗೋದು ಸಹಜನೇ. ನೀನು ನನ್ನ ಹತ್ರ ಹೇಳ್ಕೊಂಡಿದ್ದು ಅದು ಕೂಡ ಒಳ್ಳೆ ವಿಷಯನೇ. ಆದರೆ ನೀನು ಕೂಡ ಇದಕ್ಕೆ ಸಣ್ಣದಾಗಿ ಕಾರಣ ಆಗಿದೆಯಾ. ನಿನ್ನನ್ನು ನೀನು ತಿದ್ಕೊಂಡ್ರೆ ಖಂಡಿತ ನಮ್ಮನೆ ನಂದ ಗೋಕುಲ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ನಾನು ಹೇಳಿದ್ರೆ ನೀನು ತಪ್ಪು ತಿಳ್ಕೊಬಾರ್ದು. ನನ್ನಿಂದ ತಪ್ಪಾಗ್ತಿದೆಯಾ ಅದಕ್ಕೆ? ಅದೇನಂತ ಹೇಳಿ. ನಾನು ತಿದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಹಾಗಿದ್ರೆ ಖಂಡಿತ ನಾನು ತಿದ್ಕೊಳ್ಳೋಕೆ ರೆಡಿ ಇದ್ದೀನಿ. ಅದೇನಂತ ಹೇಳಿ ಅದಕ್ಕೆ. ನೀರಜನ ಮಾತಿಗೆ ಸುಹಾಸಿನಿ ಹೇಗೆ ಉತ್ತರ ಕೊಡ್ತಾಳೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.